ನೋಡು ಪದ್ಮಿನಿ, ನನಗೆ ನಿನ್ನ ಟ್ಯಾಲೆಂಟ್ ಏನು ಅನ್ನೋದು ಚೆನ್ನಾಗಿ ಗೊತ್ತು. ನೀನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಚಿತ್ರ ಬಿಡಿಸೋದಕ್ಕೆ ಟ್ರೈ ಮಾಡು. ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ನೀನು ಖಂಡಿತವಾಗ್ಲೂ ಚಿತ್ರನ ಚೆನ್ನಾಗೇ ಬಿಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಕಸ್ಮಾತ್ ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಆಮೇಲೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಆದರೆ ಪ್ರಯತ್ನ ಮಾಡದೆ ಆಗಲ್ಲ ಅಂತ ಹೇಳ್ಬಾರ್ದು ಅಲ್ವಾ? ನೀವಿಬ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಟ್ರೈ ಮಾಡದೆ ಇರಕ್ಕಾಗತ್ತಾ? ಆದ್ರೆ ಪೇಂಟಿಂಗ್ ಬೇಡ, ಪೆನ್ಸಿಲ್ ಸ್ಕೆಚ್ ಮಾಡ್ಕೊಡ್ತೀನಿ. ಇರಿ, 1 ನಿಮಿಷ ಬಂದೆ. ಅಜ್ಜಿ, ನಿಂಗೆ ಕಳ್ಳನ ಮುಖ ಚೆನ್ನಾಗಿ ನೆನಪಿದೆ ತಾನೆ? ಏನಕುಲ, ಈ ನಿನ್ನಜ್ಜಿಗೆ ಅಷ್ಟೊಂದು ಬರುವಾಗಿಲ್ಲ ಕಣೋ. ನೀ ಸುಮ್ಮನೆ ಇರು, ನಾನೆಲ್ಲ ಹೇಳ್ತೀನಿ. ಈಗ ಹೇಳಜ್ಜಿ, ನಾನು ಚಿತ್ರ ಬಿಡಿಸ್ತಾ ಹೋಗ್ತೀನಿ. ಅವನ ಮುಖ ಹೇಗಿತ್ತು? ಅವನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಆಮೇಲೆ ಅಯ್ಯೋ ಹಾಗಲ್ಲ ಅಜ್ಜಿ, ಅವನ್ ಕಣ್ಣು ಹೇಗಿತ್ತು, ಅವನ್ ಮೂಗ್ ಹೇಗಿತ್ತು, ಅವನ್ ತುಟಿ ಹೇಗಿತ್ತು, ಅವನ್ದು ಗುಂಡು ಮುಖನ, ಕೋಲ್ ಮುಖನ, ದಪ್ಪಗಿದ್ನ, ಹೀಗೆ. ಸರಿ, ಈಗ ಅವನ್ ಕಣ್ಣು ಹೇಗಿತ್ತು ಹೇಳು? ಸ್ವಲ್ಪ ಕೋಲ್ ಮುಖ ಕಣೆ. ಅವನ ಕಣ್ಣು ಬಹಳ ಚೂಟಿಯಾಗಿತ್ತು. ನೋಡು, ಕಣ್ಣು ಓಕೆನಾ? ಶ್ರೀನಿವಾಸನೇ ಹೇ ವೆಂಕಟೇಶನೇ, ಹೇ ಶ್ರೀನಿವಾಸನೇ ಹೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ ನಾರಾಯಣನೇ ಗೋವಿಂದ ಗೋವಿಂದ ಹರೇ ಗೋವಿಂದ. ದುಡ್ಡಿಂದೆ ಓಡೋರೆ ಎಲ್ಲೋದರು, ದುಡ್ಡಿದ್ರೆ ಅಲ್ಲೇನೆ ದರ್ಬಾರ್ ಶುರು. ತಿಮ್ಮಪ್ಪನೇ ಅಂದು ಸಾಲಾನ ಪಡೆದವನೇ ನಮ್ಮಪ್ಪ ಪುಟ್ಟನ ಹೇಳೋ ಗುರು. ತಾನೇ ಮದವೇರಿ ಮೈಯೆಲ್ಲ ಮಣ್ಣಾಗಿ ಬೇಟೆಗೆ ರಣಹದ್ದು ಸಜ್ಜಾಗಿದಂತಿದೆ. ಆಟಾನು ನಮ್ದೇನೆ ಓಟಾನು ನಮ್ದೇನೆ, ಸೂತ್ರಾನ ಹಿಡಿದವನೇ ಗೋವಿಂದನು. ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ. ಹೇ ಶ್ರೀನಿವಾಸನೇ ಹೇ ವೆಂಕಟೇಶನೇ, ಹೇ ಶ್ರೀನಿವಾಸನೇ ಹೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ ನಾರಾಯಣನೇ ಗೋವಿಂದ ಗೋವಿಂದ ಹರೇ ಗೋವಿಂದ. ಒಳ್ಳೆ ಊರು ಅಂದವ್ರೆ ಕೆಟ್ಟೋದರು, ಕಾಗೇನ ಹಾಸೋರೆ ಎಲ್ಲೋದರು. ಕಾಸಿ ಕೈಲಾಸ ಇಳ್ತಿದ್ರೆ ವನವಾಸ ಅನ್ನೋದೆ ಎಂದೆಂದು ಸತ್ಯ ಗುರು. ಬೆಳೆಯೋದ ಕನಸೆಲ್ಲ ಕಣ್ಮುಂದೆ ಸೆರೆಯಾಗಿ ಆವೇಣಿ ಆಟಾನೇ ಮುಗಿದಂತೆ ಕಂಡಿದೆ. ಗೆಲ್ಲೋನು ಸೋಲೋನು ಯಾರೆಂದು ತಿಳಿಯೋನು ಅವನೊಬ್ಬ